ಯಾರೂ ಇಲ್ಲ, ಯಾರು ಆಗ್ಲೂಬಾರ್ದು. ಲೇಡೀಸ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾನೆ ಆ ಒಂದು ವಿಚಾರಕ್ಕೆ ಅವ್ರು ವಿನ್ನಾದರೆ ಒಳ್ಳೇದು. ಮೇಡಮ್, ಹಳ್ಳಿ ಸೊಗಡು ಯಾವತ್ತೂ ಮರ್ತಿಲ್ಲ. ಹಳ್ಳಿ ಹುಡುಗ ವಿನ್ನಬೇಕನ್ನ ಆಸೆ ಅದಕ್ಕೋಸ್ಕರ ಮೇಡಮ್ ಅದು ಬಿಗ್ ಬಾಸ್ ಹೋದ್ಮೇಲೆ ಅವ್ರು ಪಾಸಿಟಿವ್ ಆಗಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಯಾರು ವಿನ್ ಆಗ್ಬೋದು ಸರ್ ಈ ಸಲ? ಪ್ರತಾಪ್. ಯಾಕೆ ಸರ್? ಇಲ್ಲ ಮೇಡಮ್, ಹಳ್ಳಿ ಸೊಗಡು ಯಾವತ್ತೂ ಮರ್ತಿಲ್ಲ. ಹಳ್ಳಿ ಹುಡುಗ ವಿನ್ನಬೇಕನ್ನ ಆಸೆ ಅದಕ್ಕೋಸ್ಕರ. ಓಕೆ ಸರ್, ಥ್ಯಾಂಕ್ ಯು. ಜೀವನದಲ್ಲಿ ಏನು ನಡೆದಿದೆಯೋ ಅದನ್ನ ಕರೆಕ್ಟಾಗಿ ಬಿಗ್ ಬಾಸ್ ಅಲ್ಲಿ ಕೂಡ ಅದೇ ಮಾತು ಬಂದಿದೆ. ಅದಕ್ಕೋಸ್ಕರ ಕರೆಕ್ಟಾಗಿ ಮಾತಾಡ್ತಾನೆ. ಲೇಡೀಸ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾನೆ. ಆ ಒಂದು ವಿಚಾರಕ್ಕೆ ಅವ್ರು ವಿನ್ನಾದರೆ ಒಳ್ಳೇದು. ಇವಾಗ ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ತುಂಬಾ ನೆಗೆಟಿವ್ ಥಾಟ್ಸ್ ನಡೀತಾ ಇತ್ತು, ಹೌದಲ್ವಾ? ಸೊ ಇವಾಗ ಒಳಗಡೆ ಹೋದ್ಮೇಲೆ ಆ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅದು ಬಿಗ್ ಬಾಸ್ ಹೋದ್ಮೇಲೆ ಅವ್ರು ಪಾಸಿಟಿವ್ ಆಗಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇವಾಗ ಡ್ರೋನ್ ಪ್ರತಾಪ್ ಅವ್ರ ಮುಂಚೆ ಹೊರಗಡೆ ಇದ್ದಾಗ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಥಾಟ್ಸ್ ಇತ್ತು. ಹೌದು ಮೇಡಮ್, ನನಗೆ ಗೊತ್ತು. ಅದನ್ನು ನಾನು ಎಲ್ಲ ಕಡೆ ನೋಡ್ತಾ ಇದ್ದೆ. ಬಟ್ ಬಿಗ್ ಬಾಸಿಗೆ ಅವ್ರು ಹೋದ್ಮೇಲೆ ತುಂಬ ಅವ್ರು ಪಾಸಿಟಿವ್ ಆಗಿ ಏನು ನಡೀತಿತ್ತು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಇನ್ನಾಗಬೇಕಂತ ಆಸೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನೋಡಬೇಕು. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ನನ್ನ ಪ್ರಕಾರ ಯಾರೂ ಇಲ್ಲ, ಯಾರು ಆಗ್ಲೂಬಾರ್ದು. ಎಂತಕ್ಕೆ ಮಾಡ್ತಾರೆ ಫಸ್ಟ್ ಆ ಶೋನ? ವೇಸ್ಟ್ ಅಟ್ಲೀಸ್ಟ್ ನೋಡ್ತಾರಲ್ಲ, ನಮ್ಮ ಕನ್ನಡಿಗರು ನೋಡ್ತಾರಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಾವ್ರೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ಅದನ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಬೇಡ. ಸುಮ್ಮನೆ ಏನೋ ರೀಲ್ಸಲ್ಲಿ ಬರುತ್ತೆ, ನೋಡ್ತೀವಿ, ಬಿಡ್ತೀವಿ. ನಿಮ್ಮ ಪ್ರಕಾರ